ಸರ್, ಈಗ ಆಲ್ರೆಡಿ ನಾವು ಇವತ್ತು 24ನೇ ತಾರೀಕು ಚರ್ಚೆಯಲ್ಲಿದೆ ಏಪ್ರಿಲ್ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಹೋಗ್ತೀವಿ ಅಂತ. ಸೀಟ್ ಹಂಚಿಕೆ ವಿಚಾರವನ್ನ ಇಷ್ಟು ಸಮಯವನ್ನು ಎಳ್ಕೊಂಡು ಹೋಗ್ಬೇಕಾ? ಇನ್ನೆಷ್ಟು ಸಮಯ ಎಳ್ಕೊಂಡು ಹೋಗ್ತೆ ಅಂದ್ರೆ ಹೊಂದಾಣಿಕೆ ಇಲ್ಲ, ನಮಗೇ ಬೇಕು ಅನ್ನೋ ಒಂದು ಹೋರಾಟ ಏನಿದೆ ಕಾಂಗ್ರೆಸ್, ಆ ಕಾರಣಕ್ಕೆ ಇದಾಗ್ತಾ ಇದೆಯಾ? ನೋಡಿ, ಈಗ ಇಲ್ಲಿ ಎರಡು ಮೈತ್ರಿಕೂಟ ಇದೆ. ಒಂದು ಇಂಡಿಯಾ ಮೈತ್ರಿಕೂಟ, ಇನ್ನೊಂದು NDA ಮೈತ್ರಿಕೂಟ. NDA ಮೈತ್ರಿಕೂಟ ನಮಗಿಂತ ಮುಂಚೆಯಾಗಿ ಟಿಕೆಟನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಮೈತ್ರಿ ಆಗೋಗಿದೆ ಅನ್ನೋದು ಇನ್ನು ಸಮಂಜಸ ಅಲ್ಲ. ಅದು ಇಲ್ಲ, ಅದಾಗಿಲ್ಲ. ಇನ್ನು ನಮ್ಮಲ್ಲಾದ್ರೂ ಆಗಲಿ ಅಂತ ವೆಯ್ಟ್ ಮಾಡಿ ಹಂಗಿಲ್ಲ. ನಮ್ಮಲ್ಲಾದ್ರೂ ಚರ್ಚೆಗಳಾಗ್ತಾ ಇದೆ. ನಾನು ಹೇಳ್ತೀನಿ, ನಮ್ಮಲ್ಲಿ ಸಮಾಲೋಚನೆಗಳಾಗ್ತಾ ಇದ್ದಾವೆ, ಮೀಟಿಂಗ್ಗಳಾಗ್ತಾ ಇದ್ದಾವೆ. ನಮ್ಮ ನಾಯಕರುಗಳು ಚುನಾವಣೆ ಘೋಷಣೆ ಆಗೋಕ್ಕೆ ಮುಂಚೆನೇ ನಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಅಂತ ಅದು ತೀರ್ಮಾನ ಮಾಡಿದ್ದಾರೆ. ಈ ಮುಂದಿನ ತಿಂಗಳು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಎಲ್ಲ ಕಡೆ ಟಿಕೆಟ್ಗಳನ್ನು ಫೈನಲ್ ಮಾಡಿಬಿಡ್ತಾರೆ. ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಯಾರು, ಎಷ್ಟು ಸೀಟು ಶೇರಿಂಗ್ ಏನಾಗಬೇಕು, ನೋಡಿ ಯಾರಿಗೆ ಅಲ್ಲಿ ಅವಕಾಶ, ಗೆಲ್ಲೋ ಅವಕಾಶ ಇದೆ, ನಮ್ಮದು ಎಷ್ಟು ಮತ ಬಂದಿದೆ, ಎಷ್ಟು ಶೇಕಡವಾರು ಮತ ಬಂದಿದೆ, ಅವರ ಮತ ಶೇಕಡವಾರು ಎಷ್ಟು ಬಂದಿದೆ, ಯಾವ ಅಭ್ಯರ್ಥಿ ಯಾರಾದರೆ ಅಲ್ಲಿ ಅನುಕೂಲ ಆಗುತ್ತೆ ಅನ್ನೋದನ್ನು ಚರ್ಚೆ ಮಾಡಿ ಒಮ್ಮತದ ಅಭ್ಯರ್ಥಿಗಳನ್ನೇ ಆಗ್ತಾರೆ ಹೊರತು ಇನ್ನೂ ಯಾರು ಬಿಟ್ಟು ಹೋಗ್ತಾರೆ ಆ ಥರದಲ್ಲ, ಏನೂ ಆಗೋದಿಲ್ಲ. ನಮ್ಗೆ ಗೊತ್ತಿರೋ ಖಂಡಿತ. ಯಾಕಂದರೆ ಮೂಲ TMCದು ಮೂಲ ಬಿಜೆಪಿ ಸೋಲಿಸಬೇಕು. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನು ಏನಂತ ಅರ್ಥೈಸ್ಕೋಬೇಕು? ಅವ್ರು ಸುಮ್ಮನೆ ಹೇಳ್ಬಿಟ್ರ? ಮಮತಾ ಬ್ಯಾನರ್ಜಿ ಈಗ ನಮ್ಮ ಹಿರಿಯ ನಾಯಕರು ಇನ್ನೂ ಚರ್ಚೆ ಮಾಡ್ತಾ ಇದ್ದಾರೆ, ಇದು ಫೈನಲ್ ಆಗಿಲ್ಲ, ಅಲ್ಲಿ ಬಂದಿರ್ತಕ್ಕಂಥ ಫೈನಲ್ ಆಗಿಲ್ಲ ಅಂತ ಹೇಳ್ತೀರಾ. ರಾಹುಲ್ ಗಾಂಧಿ ಅವರು ಇಲ್ಲ, ಮಮತಾ ಅವ್ರು ನಮ್ಮ ಜೊತೆ ಚೆನ್ನಾಗಿದ್ದೀರಾ ಅಂತ ಹೇಳ್ತೀರಾ. ಬಟ್ ಅವ್ರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇದನ್ನ ಏನಂತ ಅರ್ಥೈಸ್ಕೋಬೇಕು? ಅಲ್ಲಿ ನಾವು ನೋಡಿಲ್ಲ, ಸ್ಥಳೀಯ ಸಮಸ್ಯೆಗಳಿದಾವಲ್ಲ, ಸ್ಥಳೀಯ ಸಮಸ್ಯೆಗಳಿಂದ ಅದಕ್ಕೆ ಯಾರು ಕಾರಣ? ಅಲ್ಲ, ನಾನು ಸ್ಥಳೀಯ ನಾಯಕರು ತಾನೆ. ಇಲ್ಲ, ನಾ ಇಲ್ಲ ಅಂತ ಹೇಳ್ತಿಲ್ವಲ್ಲ. ಸ್ಥಳೀಯ ನಾಯಕರುಗಳು ಯಾವತ್ತಿಂದ ಹೋರಾಟ ಮಾಡೋದು, ವಿರುದ್ಧವಾಗಿ ಹೋರಾಟ ಮಾಡಿದಂಥವರು ಅದು ಇದ್ದೇ ಇದೆ. ಆದರೆ ನಾವೊಮ್ಮೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ಮೇಲೆ, ತೀರ್ಮಾನ ಮಾಡಿದ್ಮೇಲೆ ಇದು ಡ್ಯಾಮೇಜ್ ಅಲ್ವಾ? ಹಾಗಾದ್ರೆ ಏನು ಡ್ಯಾಮೇಜ್ ಆಗಲ್ಲ, ಇದರಲ್ಲಿ ಏನು ಡ್ಯಾಮೇಜ್ ಆಗಲ್ಲ. ಒಂದು ಮಾನ್ಯ ಖರ್ಗೆ ಅವರು ಇನ್ನೂ ಸ್ಪೀಡ್ ಅಪ್ ಮಾಡ್ತಾರೆ, ಏನಂದ್ರೆ ಮೀಟಿಂಗ್ಗಳನ್ನ, ಸಭೆಗಳನ್ನ ಮಾಡಿ. ಯಾಕಂದ್ರೆ ನಾವು ಆಲ್ರೆಡಿ ಒಂದು ಮ್ಯಾನಿಫೆಸ್ಟೋ ಅಂದ್ರೆ ಇನ್ನೂ ಸರಿ ಹೋಗುತ್ತೆ. TMC ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಏನೂ ಆಗಿಲ್ಲ. TMC ಕೂಡ ಜೊತೆಲಿರುತ್ತೆ, ಆಪ್ ಕೂಡ ಜೊತೆಲಿರುತ್ತೆ, ಒಟ್ಟಾಗಿ ಚುನಾವಣೆ ಕೂತಿದ್ದಾರೆ. ಕಾರಣಕ್ಕೋಸ್ಕರ ಹೇಳ್ತಿದ್ದೀವಿ ಮೇಡಮ್. ನಿಮ್ದೊಂಥರ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಆ್ಯಪ್ದು? ಡೆಲ್ಲಿ ವಿಚಾರಕ್ಕೆ ಬಂದಾಗ ಇಲ್ಲ, ಸಿಂಗಲ್ ಆಗಿ ಅಲ್ಲಿ ಅಲಯನ್ಸ್ ಮಾಡ್ಕೋಬೇಕು ಅಂತ ಹೇಳ್ತೀರಾ. ಯಾಕೆಂದ್ರೆ ಲಾಸ್ಟ್ ಟೈಮ್ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗಿಂತ ವೋಟ್ ಶೇರಲ್ಲಿ ನೀವು ಕಡಿಮೆ ತಗೊಂಡಿದ್ರಿ ಅನ್ನೋ ಕಾರಣಕ್ಕೂ, ಇಲ್ಲಿ ಪಂಜಾಬಲ್ಲಿ ನಮ್ಮ ಸರ್ಕಾರ ಇದೆ, ಆ ಕಾರಣಕ್ಕೋಸ್ಕರವಾಗಿ ನಾವು ಯಾವುದೇ ಮೈತ್ರಿ ಮಾಡ್ಕೊಳ್ಳಲ್ಲ, ಸಿಂಗಲ್ ಆಗಿ ಹೋಗ್ತೀವಿ ಅಂತ ಪಂಜಾಬಲ್ಲಿ ಹೇಳ್ತೀರಾ. ಲೆಟ್ ಅಸ್ ಬಿ ಫೇರ್. ಇವತ್ತು ನಾವು ಮಾತಾಡಬೇಕಾದ್ರೆ ಈಗ ಇತ್ತೀಚೆಗೆ ನಡೆದಂತಹ ಪಂಚರಾಜ್ಯ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಉತ್ತರ ಭಾರತದ ಎಲೆಕ್ಷನ್ಗಳಲ್ಲಿ ಹೆಚ್ಚು ಸೀಟ್ಗಳನ್ನು ನಿರೀಕ್ಷೆ ಮಾಡಲಿಲ್ಲ. ಅವರ ಒಂದು ನಿರೀಕ್ಷೆ ಇತ್ತು, ಅದು ತುಸೆ ಆಯಿತು. ಸೊ ಆಗ ನಡೆದಂತಹ ಸಭೆಗಳಲ್ಲಿ ಒಂದು ರೀತಿಯ ಒಂದು ಇತ್ತು. ಅದಾದ ಮೇಲೆ ಏನಾಯಿತು, ಕಾಂಗ್ರೆಸ್ ಅನ್ನೋದು 28 ಪಕ್ಷಗಳು ಸೇರಿರುವಂಥ INDA ಒಕ್ಕೂಟದಲ್ಲಿ ಅವರು ಒಂದು ಮೇನ್ ಪಕ್ಷ. ಅದಾದ ಮೇಲೆ ಅವರ ಜೊತೆಗೆ ಇನ್ನೂ ದೊಡ್ಡ ದೊಡ್ಡ ಪಕ್ಷಗಳಿದ್ದಾವೆ, ಆಮ್ ಆದ್ಮಿ ಪಾರ್ಟಿ, TMC, ಈ ರೀತಿ. ಮತ್ತೆ ಕೇವಲ ಕಾಂಗ್ರೆಸ್ ಅಲ್ಲಿ ನಾಯಕರು ಅಲ್ಲ, ನಮ್ಮ ಪಕ್ಷಗಳಲ್ಲೂ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಬಹಳ ಸಂತೋಷ ಪಡಬೇಕು. ನಮ್ಮ ಅಜೆಂಡಾ, ನಮ್ಮ ಮೋಟೋ ಏನಿದೆ ಇವತ್ತು, ಆ ಒಂದು ಲೋಕಸಭೆ ಚುನಾವಣೆಯಲ್ಲಿ NDAನ ಸೋಲಿಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ಪ್ರಮುಖ ಉದ್ದೇಶ ಇವತ್ತು. ಹಾಗಿರ್ಬೇಕಾದ್ರೆ ಈ ಹೆಲ್ದಿ ಕಾಂಪಿಟೇಷನ್ ಏನಿದೆಯಲ್ಲ, ಖಂಡಿತವಾಗ್ಲೂ ಒಂದು ಒಳ್ಳೆ ಬೆಟರ್ ರಿಸಲ್ಟ್ಸ್ ಕೊಡ್ತದೆ. ಬೆಟರ್ ರಿಸಲ್ಟ್ಸ್ ಕೊಡೋದಕ್ಕೋಸ್ಕರನೇ ನಾವೇನು ಮಾಡ್ತಿದ್ವಿ, ಈಗ ಪಂಜಾಬಲ್ಲಿ ಉದಾಹರಣೆ, ನಮ್ಮ ಆಮ್ ಆದ್ಮಿ ಸರ್ಕಾರ ಅಲ್ಲಿದೆ, 92 ಸೀಟ್ಗಳಿಂದ ನಾವು ಬಹುಮತದಿಂದ ಗೆದ್ದಿದ್ದೀವಿ. ಖಂಡಿತವಾಗ್ಲೂ ಅಲ್ಲಿ BJP ಇಲ್ಲದೆ ಇರೋ ಕಾರಣ ನಾವು ಗೆಲ್ಲೋದಕ್ಕೆ ಅಲ್ಲಿ ಎಲ್ಲ ಅಂತ ಸಿದ್ಧತೆಗಳನ್ನ ನಮ್ಮ ಅಲ್ಲಿ ಇರುವಂತಹ ಪಂಜಾಬ್ ಜೊತೆ ಹೋಗ್ತಾ ಇದೀವಿ ಅಂದಾಗ ನಾವು ಗೆಲ್ತೀವಿ, ನಮಗ್ ಬಿಟ್ಕೊಡ್ಬೇಕು ಅಂತ ನಿಮ್ ಸ್ವಾರ್ಥ ಅಲ್ವಾ? ಈಗ ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷ ಈಗ ಬೇರೆ ಒಂದು ರಾಜ್ಯದಲ್ಲಿ ಅವರ ಒಂದು ಆಡಳಿತನೇ, ಅವರ ಆಡಳಿತ ಪಕ್ಷದಲ್ಲಿ ಇರಬೇಕಾದ್ರೆ ಯಾವುದೇ ಪಕ್ಷ ಅಲ್ಲಿ ಹೋಗಿ ಕೇಳೋದು ತಪ್ಪಾಗ್ತದೆ. ಯಾಕಂದ್ರೆ ಅವ್ರ ವೋಟ್ ಶೇರ್ ಅಲ್ಲಿ ಹೆಚ್ಚಿದೆ, ಅವರು BJPಯನ್ನ ಸೋಲ್ಸುವಂತ ನೇರ ಫೈಟ್ ಕೊಡುವಂತಹ ತಾಕತ್ತಲ್ಲಿ ಇರ್ತದೆ. ಹಾಗಾಗಿ ಅವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ. ಹಾಗೆ ಈ ಒಂದು ಒಕ್ಕೂಟದಲ್ಲಿ ಇನ್ನೂ ಸಹ ಮಾತಾಡುವಂತಹ, ಚರ್ಚೆ ಮಾಡುವಂತಹ ವಿಚಾರಗಳು ನಡೀತಾ ಇದ್ದಾವೆ. ಹಾಗಿರ್ಬೇಕಾದ್ರೆ ಈಗ ಪಂಜಾಬಿನಲ್ಲಿ ನಮ್ಮವರು ಹೇಳಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನೋಡೋಣ, ಇನ್ನು ದೊಡ್ಡವ್ರು ಮಾತಾಡೋದು. ಬಿಜೆಪಿ ಏನ್ ಹೇಳುತ್ತೆ ಅಂದ್ರೆ, ಬಿಜೆಪಿ ಏನ್ ಹೇಳುತ್ತೆ ಅಂದ್ರೆ, ಕಳೆದ ಚುನಾವಣೆಯಲ್ಲಿ ದೊಡ್ಡ ಸ್ಟೇಟ್ ಉತ್ತರ ಪ್ರದೇಶದಲ್ಲಿ 1 ಸೀಟ್ ಕಾಂಗ್ರೆಸ್, ಬಿಹಾರದಲ್ಲಿ 1 ಸೀಟ್ ಕಾಂಗ್ರೆಸ್, ಈ ರೀತಿ ಒಂದೊಂದು ಸೀಟ್ ಗೆದ್ದಂತ ಕಾಂಗ್ರೆಸ್ಗೆ ಆ ಒಂದು ಪ್ರಾದೇಶಿಕ ಪಕ್ಷಗಳು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಛಿದ್ರ ಆಗುತ್ತೆ ಅಂತ ಬಿಜೆಪಿ ಹೇಳೋದು. ಖಂಡಿತ ಇಲ್ಲ, ಛಿದ್ರ ಆಗೋದು ಅಲ್ಲಿ ಪ್ರಶ್ನೆನೇ ಬರೋದಿಲ್ಲ. ತಮಿಳುನಾಡಲ್ಲಿ ಒಂದರಲ್ಲೇ ಗೈನ್ ಆಗಿರೋದು ಲಾಸ್ಟ್ ಟೈಮ್ ಕಾಂಗ್ರೆಸ್ಗೆ 8 ಸೀಟ್ ಬಂದಿದೆ. ಅದು ಬಿಟ್ರೆ ಬೇರೆ ಎಲ್ಲಾ ಸ್ಟೇಟ್ಗಳಲ್ಲೂ ಕೂಡ 1-2 ಸೀಟು ಅಂತ ಅವರು. ದಕ್ಷಿಣ ಭಾರತದಲ್ಲಿ ಇವತ್ತು ಎಲ್ಲಿದ್ದಾರೆ? ಅಷ್ಟು ಮಾತಾಡ್ತಾರಲ್ಲ, ಅವ್ರು ಕೇಳೋಗೋಗಿ ನೋಡಕ್ ಹೇಳಿ,
ಅವರು ಎಲ್ಲೂ ಇಲ್ವಲ್ಲ. ಸೊ ಹಾಗಾಗಿ ನಾವು ಹೇಳೋದು ಇನ್ನೂ ಸಹ ಸಮಯ ಇದೆ. ಆಮೇಲೆ ಇಲ್ಲಿರುವಂತಹ ನಮ್ಮ INDA ಒಕ್ಕೂಟದಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಾಯಕರಿದ್ದಾರೆ. ಅವ್ರ ತರ ಕೇವಲ ಒಂದೇ ಫೇಸ್ ಇಲ್ಲ ನಮ್ದ್ರಲ್ಲಿ. ಪ್ರತಿ ಒಂದು ಪಕ್ಷದಲ್ಲೂ ಎಲ್ಲ ಸರಿ ಸಡ್ಡು ನಿಂತ್ಕೊಂಡು ಹೊಡೆಯುವಂತಹ ಬಿಜೆಪಿ ಸೋಲಿಸಿರುವಂತಹ ವೆಸ್ಟ್ ಬೆಂಗಾಲ್ ಇರ್ಬೋದು, ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತಿದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಮ್ಮ ಪಕ್ಷಗಳು ಅಲ್ಲಿ ನಿಂತಿದ್ದಾವೆ. ಸೊ ಹಾಗಾಗಿ ಬಿಜೆಪಿ ಅವ್ರಿಗೆ ಮಾಡಕ್ ಬೇರೆ ಕೆಲಸನೇ ಇಲ್ಲ. ಆಯ್ತು, ಬಿಜೆಪಿ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಮಲ್ಲಿಕಾರ್ಜುನ ಒಕ್ಕೂಟದ ಪ್ರಶ್ನೆ ಹೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ. ಎಲ್ಲ ಸಿದ್ಧತೆಗಳು ಮಾಡಿದ್ದಾರೆ. ನಮ್ಮ 3 ಜನ ನಾಯಕರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳ್ಸಿದ್ದಾರೆ. ಇನ್ನು ಏನೇನೆಲ್ಲ ಮಾಡ್ಬೇಕೋ ಮಾಡ್ತಾರೆ. INDA ಒಕ್ಕೂಟನ ಹೊಡೆಯುವಂತಹ ಕೆಲಸ ಎಲ್ಲ ಮಾಡ್ತಾರೆ. ಅವ್ರು ವಾಷಿಂಗ್ ಪೌಡರ್ಗೆ ಯಾರು ಕರ್ಗೋದಿಲ್ವೋ ಅವ್ರೆಲ್ಲ ತೆಗೆದು ED CBI ಎಲ್ಲ ಹಾಕ್ತಾರೆ. ಒಟ್ನಲ್ಲಿ ಅವ್ರಿಗೆ INDA ಒಕ್ಕೂಟ ಇರ್ಬೋದು. ಒಂದು ಡೆವಲಪ್ಮೆಂಟ್ ಮೇಲೆ ಚುನಾವಣೆಗಳಿಗೆ ಹೋಗಲ್ಲ. ಏನಾಗ್ತಾ ಇದೆ ಅಂದ್ರೆ ಇವರಲ್ಲಿ ಬಹಳ ಫೇಸ್ಗಳಿದೆ, ಅಭಿಪ್ರಾಯಗಳು ಕೂಡ ಒಂದ್ ರೀತಿ ಡಿಫ್ರೆಂಟ್ ಆಗಿರ್ತವೆ, ಒಟ್ಟಾಗಿ ಬರಕ್ ಆಗ್ತಾ ಇಲ್ಲ ಅನ್ನೋದು ಬಿಜೆಪಿ ಆರೋಪ. ಬಿಜೆಪಿ ಹೇಳ್ತಾರೆ ಇಲ್ಲ ಮೋದಿ ನಮ್ಮಲ್ಲಿ ಮೋದಿ ಒಂದೇ ಫೇಸು, ಹಂಗಾಗಿ ನಾವು ಒಂದೇ ಅಭಿಪ್ರಾಯ ಇರುತ್ತೆ ಅಂತ ಅವ್ರದ್ದು. ಬಿಜೆಪಿ ನಾಯಕರು ಕೂಡ ಜಾಯ್ನ್ ಆಗ್ತಾರೆ. ಇಲ್ಲ, ಅವ್ರ ಬಗ್ಗೆನೇ ನೀವು ಮಾತಾಡ್ತಾ ಇರೋದ್ರಿಂದ ಅವ್ರ ಜೊತೆಗೆ ಬಿಜೆಪಿ ಅವ್ರ ಬಗ್ಗೆ ನೀವು ಹೇಳ್ತಾ ಇರೋದ್ರಿಂದ ಅವರು ಮಾತಾಡಿದ್ರೆ ಇಂಡಿಯಾ ಮ್ಯಾಚ್ ನಾಳೆ ಬೆಳಗ್ಗೆ ವರ್ಲ್ಡ್ ಕಪ್ ಅಲ್ಲಿ ಒಟ್ಟಿಗೆ ಇಂಡಿಯಾಕ್ಕೋಸ್ಕರ ಆಡಲ್ವಾ?